ನೀವು ತರಬೇತಿ ಕೊಡಿಸಿದ್ರಿ, ನಿನ್ನೆ ಕೇಳ್ಬಿಡ್ತೀನಿ. ನಿಮ್ಮ BLOಗಳು ಇದ್ರು, BLAಗಳು ಇದ್ರು, ಪಾರ್ಟಿಯಿಂದ ಏಜೆಂಟ್ಸ್ಗಳು ಇದ್ರಲ್ಲ, ತರಬೇತಿ ಕೊಡಿಸಿದ್ರಿ, ಮನೆಗೆ ಹೋದ್ರಿ, ಗುಂಪಾಗಿ ಕೂಡ ಟ್ರೈನಿಂಗ್ ಅನ್ನು ಕೊಟ್ರಿ. ಈಗ 5,54,32,000 ಚಿಲ್ಲರೆ ಅರ್ಜಿಗಳನ್ನು SIR ಪ್ರಕ್ರಿಯೆಗೆ ಅಂತ ಅವ್ರು ಕೊಟ್ಟ ಮೇಲೆ 4,43,00,000 ಅವ್ರು ವಾಪಸ್ ಕೊಟ್ಟ ಮೇಲೆ ನೀವೇ ಮುಖ್ಯ ಚುನಾವಣಾಧಿಕಾರಿ ಆಗಿಬಿಟ್ರೆ ಏನು ಮಾಡ್ಬಿಡ್ತೀರಿ ನೀವು? ಸರ್ ಈಗ ಏನು ಮಾಡ್ತೀರಿ ಹೇಳಿ? ಆಯ್ತಪ್ಪ, ಕೊಟ್ಟಿರೋದೇ ಅಷ್ಟು ಫಾರ್ಮ್, ನನಗೆ ನಾನು 5 ಕೋಟಿ ಚೇಂಜ್ ಮಾಡೋಕ್ಕಾಗುತ್ತಾ ಅವಾಗ? ಸುಮ್ಮನೆ ಆರೋಪ ಮಾಡ್ಬಿಡೋದು ನೀವು SIR ಬಗ್ಗೆ. ನೋ ಆರೋಪ ಸರ್. ಉದಾಹರಣೆ ಈಗ ಆಬ್ಸೆಂಟ್ ಅಂತ ಹೇಳಿದ್ರು, ಆಯ್ತು, 16,30,753 ಜನ ಅಂತ ಆಬ್ಸೆಂಟ್ ಹೇಳಿದ್ದಾರೆ. ಸತ್ತವರು ಅಂತೇಳಿ 16,28,014 ಜನ ಅಂತ ಹೇಳಿದ್ದಾರೆ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತೇಳಿ 66,60,416 ಅಂತ ಹೇಳಿದ್ದಾರೆ ಸರ್. ಹಂಗಿದ್ರೆ ಈ ದೇಶದಲ್ಲಿ ಯಾವನು ಹುಟ್ಟೇ ಇಲ್ವಾ? ಸತ್ತವ್ರು ನಿಮಗೆ 16 ಲಕ್ಷ ಜನ ಸಿಕ್ಕಿದ್ದಾರೆ ಅಂತಂದ್ರೆ, ಅಥವಾ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತೇಳಿ ನಿಮಗೆ 60 ಲಕ್ಷ, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತಂದ್ರೆ ಸಂಬಡಿ ಅಷ್ಟು ಕಮ್ ದೇರ್. ಅಥವಾ ಈಗ ಅಲ್ಲಿ ಆಬ್ಸೆಂಟ್ ಇಲ್ಲ ಆಗಿದ್ದಾರೆ ಅಂತಂದ್ರೆ ಅಗೇನ್ ಯೂನಿಟ್ ಗೋ ಶಿಫ್ಟ್ ಆಗಿದೆ, ಅಲ್ಲಿ ಅವ್ನು ಎಂಟ್ರಿ ಮಾಡಿಸಿಲ್ಲ ಅಂತ. ಈಗ X ಅನ್ನೋ ಕ್ಷೇತ್ರದಿಂದ Y ಅನ್ನೋ ಕ್ಷೇತ್ರಕ್ಕೆ ಹೋದಪ್ಪ, Y ಕಡೆ ರಿಜಿಸ್ಟರ್ ಮಾಡಿಸಿಲ್ಲ. ಸಿಂಪಲ್ 66 ಲಕ್ಷ ಜನ. ಕಾಮನ್ ಸೆನ್ಸ್ ಇಲ್ವಾ ಸರ್? ಮನೆಗೆ ಹೋದಾಗ ಸಿಕ್ಲಿಲ್ಲ. ಕೇಳಿಸ್ಕೊಳ್ಳಿ, X ಅನ್ನೋ ವ್ಯಕ್ತಿ Y ಅನ್ನೋ ಪ್ಲೇಸ್ಗೆ ಹೋದ್ನಪ್ಪ, X ಅನ್ನೋ ಪ್ಲೇಸ್ಗೆ ಬಂದ್ರು, SIR ಫಾರ್ಮ್ ಇಟ್ಕೊಂಡು ಬಂದ್ರು, ಅವನು ಅಲ್ಲಿ ಇಲ್ಲ, ನಾಪತ್ತೆ ಆಬ್ಸೆಂಟ್ ಅಂತ ಹಾಕಿದ್ರು. ಏನ್ ಮಾಡೋಣ ಇದಕ್ಕೆ? ಈಗ ಅಲ್ಲಿ ನಾಪತ್ತೆ ಆದವನು ಅವ್ನು ಇನ್ನೊಂದು ಜಾಗದಲ್ಲಿ ಆಯ್ತು ಸರ್, ಒಂದು 10 ಲಕ್ಷ ಜನ ಆ ಥರ ಸಮಸ್ಯೆ ಇರ್ಬೋದೇನೋ. 66 ಲಕ್ಷ ಜನ ಅಥವಾ ಹೊಸ ವೋಟರ್ಸ್, ಪ್ರತಿಯೊಂದು ಡೇಟಾ ಬೇಕಲ್ಲ ಸರ್. 1 ಕೋಟಿ ಏನು ಅನಿಸ್ತು ನಿಮಗೆ? 1,11,00,000 ಜನ, ಅದರಲ್ಲಿ 50 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ಬೆಂಗಳೂರಿಂದನೇ ನಾಪತ್ತೆ. ಎಸ್ಪೆಷಲಿ ಸರ್, ನಾನು ಸಹ BLA 1 ಆಗಿ ಮದ್ದೂರು ತಾಲೂಕಿಂದ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಸಹ ರಾಜ್ಯದ ಸುಮಾರು 30 ತಾಲೂಕುಗಳಲ್ಲಿ ನಾನು ಸಹ ಹೋಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇವತ್ತೇನು ರಾಷ್ಟ್ರೀಯ ಮತ್ತು ರಾಜ್ಯ ಚುನಾವಣಾ ಆಯೋಗ ಏನಿದೆ, 2 ಚುನಾವಣಾ ಆಯೋಗಗಳು ಅಂದ್ರೆ ನಮಗೆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. 3 ರಾಜಕೀಯ ಪಕ್ಷಗಳು ಜೊತೆಗೆ ಆಮ್ ಆದ್ಮಿ ಪಕ್ಷದ ಸ್ನೇಹಿತರಲ್ಲಿದ್ದಾರೆ. ನೀವು ಪ್ರತಿ ವಾರದಲ್ಲಿ ಬುಧವಾರ ಬೆಳಿಗ್ಗೆ ಪ್ರತಿ ಚುನಾವಣಾ ಏನು ಕಮಿಷನ್ ಇದ್ದಾರೆ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ ಸರ್. ನಮಗೆ ನಾನು ಇವತ್ತು ಬೆಳಿಗ್ಗೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿ ದಿನದ ಅಪ್ಡೇಟ್ ಅನ್ನ ಕೊಡ್ತಾರೆ. ಈ ವಾರದ ಏನಿದೆ ವೆಡ್ನೆಸ್ಡೇ ಟು ವೆಡ್ನೆಸ್ಡೇ ಈ ಒಂದು ವಾರದ ಸಂಪೂರ್ಣ ಮಾಹಿತಿಯನ್ನ ನಮಗೆ ಕೊಡ್ತಾರೆ. ಈಗಾಗಲೇ 16/6/2026 ಇನ್ನೂ ಟೈಮ್ ಇದೆ ಸರ್. ಎಲ್ಲಿವರೆಗಿದೆ ಅಂತ ಹೇಳಿದ್ರೆ 8/8/2026, ಇನ್ನು 3 ದಿನ ಟೈಮ್ ಇದೆ. ಈ 3 ದಿವಸದ ಒಳಗಡೆ ನಮ್ಗೆ ಏನೇನೋ ಮಾಹಿತಿಗಳನ್ನ ಕೊಡಬೇಕು. ಡಿಜಿಟಲೀಕರಣ ಎಷ್ಟಾಗಿದೆ, ನಮ್ಗೆ ಎಷ್ಟು ಫಾರ್ಮ್ ಅನ್ನ ಕೊಟ್ಟಿದ್ದೀವಿ, ಎಷ್ಟು ವಾಪಸ್ ಬಂದಿದೆ, ಡೆತ್ ರೇಷಿಯೋ ಎಷ್ಟಾಗಿದೆ, ನಕಲಿಯವರು ಎಷ್ಟಾಗಿದ್ದಾರೆ, ಅದ್ರ ಜೊತೆಗೆ 2 ಕಡೆ ಮತದಾರರು ಎಷ್ಟಿದ್ದಾರೆ, ಇದ್ರ ಜೊತೆಗೆ ಇನ್ನೊಂದು ಡಿಲಿಷನ್ ಹೇಳ್ತಾ ಇದ್ರೆ ಅಡಿಷನ್ ಏನಿಲ್ವೇ ಇಲ್ವಾ? ಅಡಿಷನ್ಸ್ ಯಾರು ಹುಟ್ಲಿಲ್ವಾ ಸ್ವಾಮಿ? ಯಾರು 18 ವರ್ಷ ತುಂಬಲೇ ಇಲ್ವಾ? ಯಾರು ಎಂಟ್ರಿ ಮಾಡಿಸ್ಕೊಳ್ಳೇ ಇಲ್ಲ? ಅದ್ರಲ್ಲಿ ಸತ್ತೋದವರು 1 ಕೋಟಿ ಇಲ್ಲ, ನಾನು ಇವತ್ತು ಹೋಗಿದ್ನಲ್ಲ ಸರ್, 6,87,494 ಎನ್ರೋಲ್ಡ್ ಆಗಿದೆ, ನ್ಯೂ ಎನ್ರೋಲ್ಡ್ ಅಂತ ಹೇಳ್ಬಿಟ್ಟು ನನ್ನ ಮಾಹಿತಿ ಕೊಟ್ಟಿದ್ದಾರೆ. 6,87,494 ನನ್ನ ಮಾಹಿತಿ ಇದೆ. ಸೊ ಇದೆಲ್ಲವನ್ನ ನಾವು ತೆಗೆದುಕೊಂಡಾಗ ಈಗ ಡೆತ್ ಆಗಿರೋರು ಬಿಡಿ, ಡೆತ್ ಆಗಿರೋರು ಬೇಕಾದ್ರೆ ನಾನು ಬದುಕಿದ್ದೀನಿ, ನನ್ನ ಯಾಕೆ ಡೆತ್ ಮಾಡಿದ್ದೀರಾ ಅಂತ ಮತ್ತೆ ನಾವು ಹೋಗ್ಬೋದು ಅಲ್ಲಿಗೆ. ಅದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಜಾಸ್ತಿ ರೇಷಿಯೋ ತೋರಿಸ್ತಾ ಇರೋದು 2 ಕಡೆ ಏನು ಇವತ್ತು ಮತದಾನದ ಹಕ್ಕನ್ನ ಇಟ್ಕೊಂಡಿದ್ರು ಅವ್ರದ್ದು ರೇಷಿಯೋ ಜಾಸ್ತಿ ಬರ್ತಾ ಇದೆ. ಸ್ಥಳಾಂತರಗೊಂಡಂತವ್ರದ್ದು ಈ ತಾಲೂಕಿಂದ ಆ ತಾಲೂಕಿಗೆ, ನಾನು ನಿಮ್ಗೆ ಇದು ಹೇಳ್ಬಾರ್ದು ಆದ್ರೂ ಹೇಳ್ತೀನಿ. ಒಬ್ರು ಪೊಲೀಸ್ ಆಫೀಸರ್ ಇವತ್ತು ಹೇಳಿದ್ರು, ನಂದು 4 ಕಡೆ ಓಟ್ ಇತ್ತು, 1 ಕಡೆ ಇಟ್ಕೊಂಡಿದ್ದೀನಿ ಅಂತೇಳಿ. ಇಂಥವು ಸಹ ಸ್ಥಳಾಂತರಗೊಂಡವರೇ ಜಾಸ್ತಿ ಇದೆ. ಸುಮಾರು 66 ಲಕ್ಷ ಜನ ಸ್ಥಳಾಂತರಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಇವರೆಲ್ಲರನ್ನ ನಾವು ಐಡೆಂಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ಚುನಾವಣೆ ಆಯೋಗ ಒಪ್ಕೊಂಡಿದೆ. ಇಲ್ಲಿ JDS ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಆಮ್ ಆದ್ಮಿ ಪಕ್ಷ ಆಗಲಿ, ಎಲ್ಲರೂ ಒಂದೇ. ನಮ್ಗೆಲ್ಲರಿಗೂ ನ್ಯಾಯ ಸಿಗಬೇಕು. ಯಾರು ಚುನಾವಣಾ ಆಯೋಗದ ಆಫೀಸರ್ಸ್ಗಳಲ್ಲ. 1,11,00,000 ಮತದಾರರ ಕೈಯಲ್ಲಿ ಮತ ಹಾಕಿಸ್ಕೊಂಡು ಬಿಟ್ಟು ಗೆದ್ದಿರೋ ನರೇಂದ್ರ ಮೋದಿ ಅವರು, ಗೆದ್ದಿರೋ ಸಿದ್ದರಾಮಯ್ಯನವರು, ಗೆದ್ದಿರೋ DK ಶಿವಕುಮಾರ್ ಅವರು, 19 ಸ್ಥಾನ ಪಡ್ಕೊಂಡಂತ JDSನವರು, ನೀವೆಲ್ಲ ಮೋಸ ಮಾಡಿದಿರಿ ಈಗ ದೇಶಕ್ಕೆ. ಅಲ್ಲ, ಈಗ ಏನು ಅಂತ ಹೇಳಿದ್ರೆ ಅಲ್ವಾ, ನರೇಂದ್ರ ಮೋದಿ ಅವರು ಮೋಸ ಮಾಡಿದ್ರು. ಬೆಂಗಳೂರು MP ಸ್ವಾಮಿ, ಎಷ್ಟು MP ಗಳು? ಈ 1,11,00,000 ಜನದಲ್ಲಿ 50 ಲಕ್ಷ ಬಿಟ್ಟುಬಿಡಿ, ಗೆಲ್ತಿದ್ರ ಸೋಲ್ತಿದ್ರ ಅವಾಗ? ಅಲ್ಲ, ಆಗ ಬೆಂಗಳೂರು MLAಗಳು ಹೇಳಿ, 28 MLAಗಳು, ಕಾಂಗ್ರೆಸ್ ಎಷ್ಟು, JDS ಎಷ್ಟು, BJP ಎಷ್ಟು ಮಾತಾಡೋಣ? ಈಗ ಯಾವ ತರ ಲೆಕ್ಕ ಮಾಡ್ತೀವಿ? ಎಲೆಕ್ಷನ್ಗಳಾದ್ಮೇಲೆ ಮಾಡಿಸ್ಬಿಟ್ಟು ಈ ತರ ಲೆಕ್ಕ ಹೆಂಗೊಪ್ಪಣ? ಅಲ್ಲ, ಈಗ ಚುನಾವಣಾ ಆಯೋಗ ನಮ್ಗೆ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದೆ. ಅದ್ರ ಉದ್ದೇಶ ಏನಪ್ಪಾ ಅಂತ ಉದ್ದೇಶದ ಬಗ್ಗೆ ಪಾರದರ್ಶಕತೆ, ದೋಷಪೂರಿತವಾದಂತದ್ದು, ಜೊತೆಗೆ ಒಂದು ಯಾವುದೇ ಅಭ್ಯಂತರ ಇಲ್ದೇನೆ ಇಡೀ ದೇಶದಲ್ಲಿ ಮುಕ್ತವಾಗಿ ಪ್ರತಿಯೊಬ್ಬ ಪ್ರಜೆ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು.